ಕೇರಳಕ್ಕೆ ಪ್ರಧಾನಿ ಮೋದಿಯವರು ಭೇಟಿ ನೀಡಿದ್ದಾರೆ. ಪ್ರಸಿದ್ಧ ಗುರುವಾಯೂರು ದೇವಸ್ಥಾನಕ್ಕೆ ಹೋಗಿ ಭೇಟಿ ನೀಡಿ ಆಶೀರ್ವಾದ ಪಡೆದಿದ್ದಾರೆ. ಪ್ರಧಾನಿಯ ಈ ಭೇಟಿಯಲ್ಲಿ ರಾಜಕೀಯ ಕಾರಣಗಳನ್ನ ಪ್ರತಿಪಕ್ಷಗಳು ಎತ್ತಿ ಹೇಳ್ತಾ ಇವೆ. ಕೇರಳದ ಕಾಂಗ್ರೆಸ್ ನಾಯಕ ವಿ.ಡಿ. ಸತೀಶನ್ ಅವರು ಹೇಳುವುದು, ಪ್ರಧಾನಿಯವರು ಕೇರಳಕ್ಕೆ ಬಂದು ತ್ರಿಶೂರ್ನಲ್ಲಿ ಓಟಿಗೆ ನಿಂತರೂ ಕೂಡ ಅವರು ಗೆಲ್ಲುವುದಿಲ್ಲ. ಗೋಹತ್ಯೆ ಪ್ರಕರಣದಲ್ಲಿ ಉತ್ತರ ಪ್ರದೇಶದ ರಾಯ್ಬರೇಲಿಯಲ್ಲಿ ಕರ್ಣಿ ಸೇನೆಯ ಪ್ರಮುಖನನ್ನು ಉತ್ತರ ಪ್ರದೇಶದ ಯೋಗಿ ಸರ್ಕಾರದ ಪೊಲೀಸರು ಬಂಧಿಸಿದ್ದಾರೆ. ವೀಕ್ಷಕರೇ, ಸುದ್ದಿಗೊಂದು ಗುದ್ದು ಕಾರ್ಯಕ್ರಮದ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ. ನಾನು ಅರಫ ಮಂಚಿ. ಪ್ರಧಾನಿ ನರೇಂದ್ರ ಮೋದಿ ಅವರು ಬಿರುಸಿನ ದಕ್ಷಿಣ ಭಾರತ ಪ್ರವಾಸದಲ್ಲಿದ್ದಾರೆ. ಕೇರಳಕ್ಕೆ ಹೋಗಿದ್ದಾರೆ. ಗುರುವಾಯೂರು ದೇವಸ್ಥಾನಕ್ಕೆ ಭೇಟಿ ನೀಡಿದ್ರು. ರಾಜಕೀಯ ಚಿಂತಕರ ಚಾವಡಿಯಲ್ಲಿ ಚರ್ಚೆ ಆಗುತ್ತಿರುವುದು ದಕ್ಷಿಣ ಭಾರತದಲ್ಲಿ ಬಿಜೆಪಿಗೆ ಹಿಡಿತ ಇಲ್ಲ. ಹಾಗಾಗಿ ಪ್ರಧಾನಿ ಅವರು ಈ ಸಲ ದಕ್ಷಿಣ ಭಾರತದಲ್ಲಿಯೂ ಗೆಲ್ಲಬೇಕು ಎಂದು ಹಠ ತೊಟ್ಟಂತಿದೆ. ಆದ್ದರಿಂದ ಅವರು ದೇವಸ್ಥಾನಗಳಿಗೆ ಭೇಟಿ ನೀಡುತ್ತಾ ಆಶೀರ್ವಾದವನ್ನ ಪಡೆಯುತ್ತಾ ಇದ್ದಾರೆ ಎಂದು ಹೇಳುತ್ತಿದ್ದಾರೆ. ರಾಜಕೀಯ ವಿಮರ್ಶಕರು ಹೇಳುವುದು, ನಿರುದ್ಯೋಗ, ಬೆಲೆ ಏರಿಕೆ ಅಂತ ಸಮಸ್ಯೆಗಳನ್ನ ಪರಿಹರಿಸಲು ಪ್ರಧಾನಿಯವರು ವಿಫಲವಾಗಿದ್ದಾರೆ. ಆದ್ದರಿಂದ ಭಕ್ತಿಯ ಮೊರೆ ಹೋಗ್ತಾ ಇದ್ದಾರೆ. ಹೇಗೂ ರಾಮ ಮಂದಿರ ಉದ್ಘಾಟನೆ ಆಗುತ್ತೆ. ಆ ನಂತರ ದೇಶವನ್ನೇ ಇಡೀ ಭಕ್ತಿ ರಸದಲ್ಲಿ ಮುಳುಗಿಸಿ ಲೋಕಸಭಾ ಚುನಾವಣೆಯನ್ನ ಗೆಲ್ಲುವ ತಂತ್ರ ಇದು ಎಂದು ರಾಜಕೀಯ ವಿಮರ್ಶಕರು ಹೇಳ್ತಾ ಇದ್ದಾರೆ. ಪ್ರತಿಪಕ್ಷಗಳ ಮಾತು ಕೂಡ ಇದೆ. ಒಬ್ಬ ಪ್ರಧಾನಿಯಾಗಿ ಮೋದಿ ಅವರು ಈ ದೇಶದ ಜನರ ಕುರಿತು ಗಮನ ಹರಿಸಬೇಕಾ? ಕಪ್ಪು ಹಣವನ್ನು ತಂದು ಪ್ರತಿಯೊಬ್ಬನಿಗೂ 5 ಲಕ್ಷ ಉಚಿತ ಕೊಡ್ತೇನೆ ಎಂದದ್ದು ಏನಾಯ್ತು? ವರ್ಷಕ್ಕೆ 2 ಕೋಟಿ ಉದ್ಯೋಗವನ್ನು ಸೃಷ್ಟಿಸುತ್ತೇನೆ ಎಂದು ಹೇಳಿದ್ದು ಏನಾಯ್ತು? ಅಚ್ಚೇ ದಿನ ತಂದು ಕೊಡ್ತೇನೆ ಎಂದುದು ಏನಾಯ್ತು? ಜನರು ನಿರುದ್ಯೋಗದಿಂದ ತತ್ತರಿಸ್ತಾ ಇದ್ದಾರೆ. ಬೆಲೆ ಏರಿಕೆಯಿಂದ ಬಸವಳಿದಿದ್ದಾರೆ. ಪೆಟ್ರೋಲು ಕಡಿಮೆ ಬೆಲೆಗೆ ಕೊಡುವ ಈ ಕೇಂದ್ರ ಸರ್ಕಾರದ ಮಾತುಗಳು ಎಲ್ಲ ಜುಮ್ಲಾ ಆಗಿ ಮೂಲೆಗೆ ಬಿದ್ದಿವೆ. ಜನರು ಇದನ್ನು ಕೇಳಿಯಾರು ಎನ್ನುವ ಕಾರಣಕ್ಕಾಗಿ ಬಹುಶಃ ಭಕ್ತಿಯನ್ನೇ ತುಂಬಿಕೊಂಡು ಜನರು ಬದುಕಬೇಕೆಂದು ಈ ಬಿಜೆಪಿ ಯೋಚಿಸಿದೆಯಾ? ದೇಶದಲ್ಲಿ ಈಗ ಜನರು ತಮ್ಮ ಸಮಸ್ಯೆಗಳ ಬಗ್ಗೆ, ತಮ್ಮ ಕಷ್ಟಗಳ ಬಗ್ಗೆ, ಆಡಳಿತದಿಂದಾಗುವ ತೊಂದರೆಗಳ ಬಗ್ಗೆ ಮರೆತು ಬಿಟ್ಟಿದ್ದಾರೆ. ಭಕ್ತಿ ಭಾವದಲ್ಲಿ ಲೀನವಾಗಿದ್ದಾರೆ. ಹಾಗಿದ್ದರೆ ಜನರಿಗೂ ವಾಸ್ತವಿಕವಾದ ಸಮಸ್ಯೆಗಳ ಕುರಿತು ಚಿಂತಿಸಲು ಸಮಯ ಇಲ್ಲ ಎನ್ನುವಂತಹ ಸ್ಥಿತಿಯನ್ನ ನಿರ್ಮಿಸಿಕೊಟ್ಟದ್ದು ಯಾರು? ಈ ಬಿಜೆಪಿಯವರು. ಉತ್ತರ ಪ್ರದೇಶದ ಬರೇಲಿಯಲ್ಲಿ ಕರ್ಣಿ ಸೇನೆಯ ಮುಖ್ಯಸ್ಥ ಮತ್ತು ನಗರ ನಿಗಮದ ಅಧ್ಯಕ್ಷನಾಗಿದ್ದ ದೇವೇಂದ್ರ ಕುಮಾರ್ ಮತ್ತು ಅವನ ಸಂಗಡಿಗ ಸಯೀದ್ ಖಾನ್ ಎಂಬವರನ್ನು ಯೋಗಿ ಸರ್ಕಾರದ ಪೊಲೀಸರು ಗೋವಧೆ ಪ್ರಕರಣದಲ್ಲಿ ಬಂಧಿಸುತ್ತಾರೆ. ಗೋ ರಕ್ಷಣೆಯ ಹೆಸರಿನಲ್ಲಿ ಲಿಂಚಿಂಗ್ ಮಾಡುತ್ತಿದ್ದಂತಹ ಜನರು ಈಗ ಗೋವಧೆಗೆ ಇಳಿದಿದ್ದಾರೆ. ಬರೇಲಿ ಜಿಲ್ಲೆಯ ಕರ್ಣಿ ಸೇನೆಯ ಅಧ್ಯಕ್ಷ ರಾಹುಲ್ ಸಿಂಗ್ ಎಂಬವರಿಗಾಗಿ ಈ ದೇವೇಂದ್ರ ಕುಮಾರ್ ಮತ್ತು ಸಯೀದ್ ಖಾನ್ ಅವರು ಗೋವಧೆ ಮಾಡಿ ಮಾಂಸವನ್ನು ಮಾರುತ್ತಿದ್ರು. ಅವರನ್ನು ಬಂಧಿಸಿದ್ದು ಉತ್ತರ ಪ್ರದೇಶದ ಪೊಲೀಸರು. ಒಂದು ವೇಳೆ ಕಾಂಗ್ರೆಸ್ ಸರ್ಕಾರ ಇದ್ದಲ್ಲಿ, ಪ್ರತಿಪಕ್ಷ ಸರ್ಕಾರ ಇದ್ದಲ್ಲಿ ದೇವೇಂದ್ರ ಕುಮಾರ್ನನ್ನು ಬಂಧಿಸಿದ್ದು ಆಗಿದ್ರೆ, ಕರ್ನಾಟಕದ ಸಿದ್ದರಾಮಯ್ಯ ಸರ್ಕಾರದ ಪೊಲೀಸರು ಬಂಧಿಸಿದರೆ ಹಂಗಾಮವೇ ನಡೀತಾ ಇತ್ತು. ದೊಡ್ಡ ಬೊಬ್ಬೆ ರಾಧಾಂತಗಳು ಬಿಜೆಪಿಯವರು, ಸಂಘ ಪರಿವಾರದವರು ಮಾಡ್ತಾ ಇದ್ರು. ಜನರು ಇಂತಹ ಎಡ ಬಿಡಂಗಿತನಗಳನ್ನ ಅರ್ಥ ಮಾಡಿಕೊಳ್ಬೇಕು. ಗೋವಧೆ ಹೆಸರಿನಲ್ಲಿ ಇವರು ಗೋವಧೆ ಮಾಡಬಹುದು. ಆದ್ದರಿಂದಲೇ ಕೇರಳದ ಕಾಂಗ್ರೆಸ್ನ ನಾಯಕ ವಿ.ಡಿ. ಸತೀಶನ್ ಹೇಳಿದ್ದು, ಇಂತಹ ಭ್ರಾಮಕ ವಿಚಾರಗಳು ಕೇರಳದಲ್ಲಿ ನಡೆಯುವುದಿಲ್ಲ. ಒಂದು ವೇಳೆ ತ್ರಿಶೂರ್ನಲ್ಲಿ ಬಂದು ಮೋದಿ ಚುನಾವಣೆಗೆ ನಿಂತರೂ ಅವರು ಗೆಲ್ಲುವುದಿಲ್ಲ. ಯಾಕಂದ್ರೆ ಜನರು ಇಲ್ಲಿ ಕೋಮುವಾದಿಗಳಲ್ಲ ಎಂದು. ಕೇರಳದ ನಿಟ್ಟಿನಲ್ಲಿ ಈ ಮಾತು ನಿಜವೂ ಹೌದು. ಕಳೆದ ಹಲವಾರು ವರ್ಷಗಳಿಂದ ಕೇರಳದಲ್ಲಿ ಬಿಜೆಪಿ ಈ ವಾತಾವರಣವನ್ನ ಬದಲಿಸಲು ನೋಡುತ್ತಿರುವುದು ನಡೀತಾ ಇದೆ. ಮನುಷ್ಯ ಜೀವದ ಬಗ್ಗೆ ಕಾಳಜಿ ಇರುತ್ತಿದ್ರೆ, ಮನುಷ್ಯ ಜೀವಗಳ ಮೇಲೆ ನಿಜಕ್ಕೂ ಕಾಳಜಿ ಇರುತ್ತಿದ್ರೆ, ಪ್ರಧಾನಿಯವರು ಮಣಿಪುರದಲ್ಲಿ ಇಷ್ಟು ಹಿಂಸಾಚಾರ ನಡೆದಿದೆಯಲ್ಲ, ಇಂದು ಒಂದು ಸರಿಯಾದ ಮಾತುಗಳನ್ನು ಪ್ರಧಾನಿಯವರು ಈವರೆಗೂ ಆಡಿಲ್ಲ ಎಂಬುದು ಜನರು ಗುರುತಿಸುತ್ತಾರೆ. ವಿ.ಡಿ. ಸತೀಶನ್ ಹೇಳುವುದು, ಪ್ರಧಾನಿಯವರು ಕೇರಳಕ್ಕೆ ಬಂದು ಮಂದಿರಗಳಿಗೆ, ಚರ್ಚ್ಗಳಿಗೆ ಭೇಟಿ ನೀಡಲಿ. ಆಗ ಮಣಿಪುರದಲ್ಲಿ 250ಕ್ಕೂ ಹೆಚ್ಚು ಚರ್ಚ್ಗಳನ್ನ ಧ್ವಂಸ ಮಾಡಲಾಗಿದೆ ಎಂದು ವಿ.ಡಿ. ಸತೀಶನ್ ಅವರೇ ಹೇಳುತ್ತಾರೆ. ಈ ಭಕ್ತಿಯ ಹಿಂದಿರುವ ತಾತ್ವಿಕತೆಯನ್ನು ಅವರು ಜನರ ಮುಂದೆ ಇಡುತ್ತಿದ್ದಾರೆ. ಯೋಗಿ ಆದಿತ್ಯನಾಥರು ಜನವರಿಯ ನಂತರ ಅಲೆಮಾರಿ ದನಗಳನ್ನ ನೀವು ಕಾಣಲಾರಿರಿ, ಅದಕ್ಕೆ ಬೇಕಾದಂತ ವ್ಯವಸ್ಥೆಯನ್ನ ಮಾಡಲಾಗುವುದು ಎಂದು ಹೇಳಿದರು. ದನ, ಹೋರಿ, ಎಮ್ಮೆ, ಎತ್ತುಗಳ ಹಾವಳಿ ಈಗಲೂ ಅಲ್ಲಿ ಮುಂದುವರಿಯುತ್ತಾ ಇದೆ. ಇತ್ತೀಚೆಗೆ ಉತ್ತರ ಪ್ರದೇಶದ ಹಲವು ಕಡೆ ಹೋರಿಗಳ, ಎಮ್ಮೆ, ಎತ್ತುಗಳ ದಾಳಿಯಿಂದಾಗಿ ಮಕ್ಕಳು, ದೊಡ್ಡವರು ಸತ್ತಿದ್ದಾರೆ. ಗೋ ರಕ್ಷಣೆಯ ವಿಧಾನ ಒಂದು ರೀತಿ ಹೀಗಿದ್ರೆ,
ಗೋಹತ್ಯೆ ಮಾಡಿ ಮಾಂಸವನ್ನ ಮಾರಾಟ ಮಾಡ್ತಾ ಇದ್ದಾರೆ. ಕೊನೆಗೂ ನಮ್ಮನ್ನು ಕಾಡುತ್ತಿರುವ ಪ್ರಶ್ನೆ, ಮಣಿಪುರದಲ್ಲಿ ಮತ್ತೆ ಹಿಂಸೆ ಭುಗಿಲೆದ್ದು ಪೊಲೀಸ್ ಕಮಾಂಡರ್ ಒಬ್ಬರನ್ನ ದುಷ್ಕರ್ಮಿಗಳು ಕೊಂದು ಹಾಕಿದ್ದಾರೆ. ಈ ಹತ್ಯೆ ಮಾಡಿದ್ದು ಬಿಜೆಪಿಯ ಸ್ಥಳೀಯ ನಾಯಕನೊಬ್ಬ ಎಂದು ನಂತರ ತನಿಖೆಯಲ್ಲಿ ಗೊತ್ತಾಗಿದೆ. ನನ್ನು ಬಿಜೆಪಿ ಪಕ್ಷದಿಂದ ವಜಾ ಮಾಡಿದೆ. ಗಲಭೆಯಲ್ಲಿ ಬಿಜೆಪಿಯವರು ಶಾಮೀಲಾಗಿದ್ದಾರೆ ಎನ್ನುವುದಕ್ಕೆ ಒಂದು ಉದಾಹರಣೆಯಾಗಿ ಇದನ್ನು ಎತ್ತಿಕೊಳ್ಳಬಹುದು. ಮಧ್ಯಪ್ರದೇಶದಲ್ಲಿ ಮೋಹನ್ ಯಾದವ್ ಅವರ ಸರ್ಕಾರ ಅಧಿಕಾರಕ್ಕೆ ಬಂದ ಕೂಡಲೇ ಲೌಡ್ ಸ್ಪೀಕರ್ ಬಂದ್ ಮಾಡಬೇಕೆಂದು ಮಸೀದಿಯ ಲೌಡ್ ಸ್ಪೀಕರ್ ಅನ್ನು ಕೆಳಗಿಳಿಸಲಾಗಿತ್ತು. ಮಂದಿರದ ಲೌಡ್ ಸ್ಪೀಕರ್ ಗಳನ್ನು ಕೂಡ ಕೆಳಗಿಳಿಸುವ ಕೆಲಸ ಆಗಿತ್ತು. ಆದರೆ ಅವರ ಜಾಥಾದಲ್ಲಿ ಡಿಜೆ ಮೊಳಗುತ್ತಿತ್ತು, ಕರ್ಕಶ ಧ್ವನಿ ಹೊರಬರ್ತಾ ಇತ್ತು. ಇದು ನೋಡಿ ತದ್ವಿರುದ್ಧವಾದಂತ ನೀತಿ. ಡಿಜೆ ಹೇಗೆ ಬಜಾಯಿಸಿತು ಎನ್ನುವುದಕ್ಕೆ ಅವರು ಉತ್ತರಿಸಬೇಕು. ದಕ್ಷಿಣ ಭಾರತದ 128 MP ಸೀಟುಗಳತ್ತ ಗಮನ ಇಟ್ಟಿರುವಂತಹ ಮೋದಿಯವರ ದಕ್ಷಿಣ ಭಾರತ ಪ್ರವಾಸ, ಭಕ್ತಿಯ ರಸ ಇವೆಲ್ಲವೂ ತೋರಿಸುತ್ತಿರುವುದು ಇದನ್ನೇ. ದೇಶದಲ್ಲಿ ಇಂದು ಜನರು 10 ಹಲವು ಸಮಸ್ಯೆಗಳಿಂದ ಬಳಲ್ತಾ ಇದ್ದಾರೆ. ರಾಜಕೀಯ ಕಾರಣಗಳನ್ನು ಧರ್ಮದೊಳಗೆ ಬೆಳೆಸುವುದೆಂದರೆ ಇದುವೇ. ವೀಕ್ಷಕರೇ, ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ. ಸುದ್ದಿಗೊಂದು ಗುದ್ದು ಕಾರ್ಯಕ್ರಮದಲ್ಲಿ ಈ ಹೊತ್ತಿನ ಸುದ್ದಿ ವಿಶ್ಲೇಷಣೆ ಇಷ್ಟೇ. ನಾನು ಆರಫ ಮಂಚಿ, ಜೈ ಭಾರತ್.